ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿರುವ ಕುತೂಹಲಕಾರಿ ಹುಡುಗ ಸರಳವಾದ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಹಳೆಯ ದೇವಾಲಯದ ಬಳಿ ಹೊಳೆಯುವ ಚಿನ್ನದ ಗಂಟೆಯನ್ನು ಕಂಡುಕೊಳ್ಳುತ್ತಾನೆ. ದೇವಾಲಯವು ಪ್ರಾಚೀನ ಕೆತ್ತನೆಗಳೊಂದಿಗೆ ಬಳ್ಳಿಗಳಿಂದ ಆವೃತವಾಗಿದೆ. ಟಿಂಕು ಅಗಲವಾದ ಕಣ್ಣುಗಳೊಂದಿಗೆ ಗಂಟೆಯನ್ನು ಬಾರಿಸುತ್ತಾನೆ ಮತ್ತು ಮೃದುವಾದ ಚಿನ್ನದ ಹೊಳಪು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಹೊಳೆಯುವ ಕಣ್ಣುಗಳು ಮತ್ತು ಸ್ನೇಹಪರ ನಗುವನ್ನು ಹೊಂದಿರುವ ಸಣ್ಣ ಹಸಿರು ಜೀನಿ ಗಂಟೆಯಿಂದ ಹೊರಹೊಮ್ಮುತ್ತದೆ. ಮಾಂತ್ರಿಕ ಮಂಜಿನಿಂದ ಆವೃತವಾಗಿದೆ. ಟಿಂಕು ತೇಲುವ ಜೀನಿಯನ್ನು ನೋಡುತ್ತಾ ಆಘಾತದಿಂದ ಹಿಂದೆ ಸರಿಯುತ್ತಾನೆ. ಜೀನಿ ಕೈಗಳನ್ನು ಮಡಿಚಿ ಕಾಳಗ ಎಂಬ ದುಷ್ಟ ರಾಕ್ಷಸನಿಂದ ಗಂಟೆಯನ್ನು ರಕ್ಷಿಸಲು ಟಿಂಕುವಿನ ಸಹಾಯಕ್ಕಾಗಿ ಮನವಿ ಮಾಡುತ್ತಾನೆ. ಟಿಂಕು ಮತ್ತು ಜೀನಿ ಆಳವಾದ ನಿಗೂಢ ಅರಣ್ಯವನ್ನು ಪ್ರವೇಶಿಸುತ್ತಾರೆ. ಪ್ರಜ್ವಲಿಸುವ ನೆರಳುಗಳು, ಕಪ್ಪು ಮರಗಳು ಮತ್ತು ಇಣುಕಿ ನೋಡುವುದು ಇಣುಕುತ್ತವೆ. ವಿಲಕ್ಷಣವಾದ ನೆರಳೆ ಮಂಜಿನಿಂದ ಕೂಡಿದ ಗಾಢವಾದ ಗುಹೆ, ಅಲ್ಲಿ ಚೂಪಾದ ಉಗುರುಗಳು ಮತ್ತು ಹೊಳೆಯುವ ಕೆಂಪು ಕಣ್ಣುಗಳನ್ನು ಹೊಂದಿರುವ ದೈತ್ಯಾಕಾರದ ನೆರಳಿನ ಆಕೃತಿಯು ಭಯಂಕರವಾಗಿ ನಿಂತಿದೆ. ಕಾಳಗ ಮೊನಚಾದ ಕೊಂಬುಗಳನ್ನು ಹೊಂದಿರುವ ಭಯಾನಕ ಕಪ್ಪು ಜೀವಿ ಟಿಂಕುವಿನಲ್ಲಿ ಗರ್ಜಿಸುತ್ತಾನೆ. ಟಿಂಕು ಗಂಟೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಅದನ್ನು ರಿಂಗಣಿಸುತ್ತಾನೆ. ಶಕ್ತಿಯುತವಾದ ಚಿನ್ನದ ಬೆಳಕು ಹೊರಹೊಮ್ಮುತ್ತದೆ. ಚಿನ್ನದ ಬೆಳಕು ಅವನನ್ನು ಆವರಿಸುತ್ತಿದ್ದಂತೆ ದುಷ್ಟ ರಾಕ್ಷಸ ಕಿರುಚುತ್ತಾನೆ. ಅವನನ್ನು ಗಾಳಿಯಲ್ಲಿ ಮಾಯವಾಗುವಂತೆ ಮಾಡುತ್ತಾನೆ.